ಸಾಧನಾ ಸಮಾವೇಶದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಇರೋವರೆಗೂ ಸಾಧನಾ ಸಮಾವೇಶ ನಡೆಯುತ್ತಿರಬೇಕು. ಇದು ಮಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಸಮಾವೇಶ ಮೂಲಕ ಸರ್ಕಾರದ ಸಾಧನೆಯನ್ನ ತಿಳಿಸಬೇಕು. ಬಿಜೆಪಿ ಅವರು ಸಾಧನೆ ಮಾಡಿಲ್ಲ, ಹೀಗಾಗಿ ಅವರು ಸಮಾವೇಶ ಮಾಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. 19ನೇ ತಾರೀಕು ನಡೆಯಬೇಕಿರುವಂತಹ ಸಮಾವೇಶದ ಬಗ್ಗೆ ಈ ರೀತಿಯಾಗಿ ಸಾರಿಗೆ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ನಾವು ಸಾಧನೆ ಮಾಡಿದ್ದೀವಿ. ಬಿ ಜೆ ಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರೇನು ಸಾಧನೆ ಮಾಡಿರಲಿಲ್ಲ. ಸರ್ಕಾರ ಇರೋವರೆಗೂ ಸಮಾವೇಶಗಳು. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದ ಬಳಿ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಚಿತ್ರದುರ್ಗಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಅವರಿಗೆ ಜೈ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಇದು ಅಲ್ಲಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲೆಲ್ಲ ಈ ರೀತಿಯಾದಂತಹ ಘೋಷಣೆಗಳು ಕೇಳಿ ಬರುತ್ತೆ. ಆಂತರಿಕ ಕಚ್ಚಾಟದಿಂದ ಸರ್ಕಾರ ಬಿದ್ದು ಹೋಗುತ್ತೆ. ಇದು ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ಕೊಟ್ಟಿರುವ ಸ್ಫೋಟಕ ಹೇಳಿಕೆ. 2 ಪವರ್ ಸೆಂಟರ್ ಇದ್ದಾಗ ಯಾವಾಗ್ಲೂ ಸಮಸ್ಯೆನೇ. ಇಲ್ಲಿರೋರೆಲ್ಲರೂ ಸಿಎಂ ಆಗ್ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತಾರೆ. ದೇಶಪಾಂಡೆ ನಾನ್ ಮುಂದೆ ಮುಖ್ಯಮಂತ್ರಿ ಅಂತಾರೆ. ಸತೀಶ್ ಜಾರಕಿಹೊಳಿ 2028ರಲ್ಲಿ ಸಿಎಂ ಅಂತಾರೆ. ಡಿಕೆ ಶಿವಕುಮಾರ್ ಏನ್ ಕಡ್ಲೆಕಾಯಿ ತಿನ್ಬೇಕಾ? ಎಸ್ಎಂ ಕೃಷ್ಣರನ್ನ ಸಿಎಂ ಮಾಡೋದ್ರಲ್ಲಿ ಡಿಕೆಶಿ ಪಾತ್ರ ಇದೆ. 2023ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗುವುದಕ್ಕೆ ಡಿಕೆ ಪಾತ್ರ ಪ್ರಮುಖವಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಇದೆ ಅನ್ನೋದಾಗಿ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಇದು ಆಂತರಿಕ ಕಚ್ಚಾಟ. 2 ಪವರ್ ಸೆಂಟರ್ ಇದ್ದಾಗ ಯಾವಾಗಲೂ ಪ್ರಾಬ್ಲಮ್ಮೇ. ಪೊಲಿಟಿಕಲಲ್ಲಿ ಯಾವಾಗಲೂ 2 ಪವರ್ ಸೆಂಟರ್, ಒಂದಕ್ಕೆ ಡಿ ಕೆ ಶಿವಕುಮಾರ್ ಅವರು, ಒಂದು ಸಿದ್ದರಾಮಯ್ಯನವರು. 2 ಪವರ್ ಸೆಂಟರ್ಗಳಿವೆ. ಒಬ್ಬರೊಬ್ಬರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ, ಅಲ್ಲಿರೋರೆಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಂತ ಕೂತವ್ರೆ. ದೇಶಪಾಂಡೆ ನಾನು ಮುಖ್ಯಮಂತ್ರಿ ಅಂತಾರೆ. ಸತೀಶ್ ಜಾರಕಿಹೊಳಿ 2028 ನಾನು ಮುಖ್ಯಮಂತ್ರಿ ಅಂತಾರೆ. ಈಗ 5 ವರ್ಷ ಸಿದ್ದರಾಮಯ್ಯ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತು ಯಾರು ಡಿ ಕೆ ಶಿವಕುಮಾರ್ ಏನು ಕಡ್ಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಜನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ ಕೆ ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013ರಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕೆ ಡಿ ಕೆ ಪಾತ್ರ ಇದೆ. 2023ರಲ್ಲಿ ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅಂದ್ಕೊಂಡ್ಲ. ಇರೋರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಲಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅವರೇ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗಲಿಲ್ಲ. ಇರೋ ಬರೋರನ್ನ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇಯ್ನ್ ಕಾರಣ ಡಿ ಕೆ ಶಿವಕುಮಾರ್, ಕೆ ಪಿ ಸಿ ಸಿ ಅಧ್ಯಕ್ಷರು. ಮತ್ತು ಇವರು 2028ಕ್ಕೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲೆಕಾಯಿ ತಿಂತಾರೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡು. ಅವರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ ಕೆ ಶಿವಕುಮಾರ್ಗೆ ಎಲ್ಲ ವಿದ್ಯೆನೂ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧ ಎಲ್ಲಿ ನಿಲ್ಲುತ್ತೋ